ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟಿಪ್ಪು ವರ್ಧನ್, ನಟ, ನಿರ್ದೇಶಕ ಹಾಗೂ ಪತ್ರಕರ್ತ ಕೂಡ. ಇವತ್ತು ಸೆಪ್ಟೆಂಬರ್ 10 ಆತ್ಮಹತ್ಯೆಗಳ ಆಗಬಾರ್ದು ಅನ್ನುವಂಥ ವಿಷಯವನ್ನು ಜಗತ್ತಿಗೆ ಸಾರುವಂತಹ ದಿನ, ಆತ್ಮಹತ್ಯೆ ದಿನ ಅಂತ. ಈ ಒಂದು ದಿನದಲ್ಲಿ ಈ ಒಂದು ಸಂದೇಶವನ್ನೇ ಆಧಾರವಾಗಿ ಇಟ್ಕೊಂಡು ಇಡೀ ಜಗತ್ತಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪು, ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಇಟ್ಕೊಂಡು ಸೆಪ್ಟೆಂಬರ್ 10 ಅಂತ ಹೆಸರೇ ಇಟ್ಕೊಂಡು ಒಂದು ಚಲನಚಿತ್ರವನ್ನು ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವರು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಸೆಪ್ಟೆಂಬರ್ 10 ಅಂತಕ್ಕಂಥ ಚಿತ್ರ ಸೆಪ್ಟೆಂಬರ್ 12ನೇ ತಾರೀಕು ಬಿಡುಗಡೆ ಆಗುತ್ತೆ. ಸೆಪ್ಟೆಂಬರ್ 12 ಬಿಡುಗಡೆ ಆಗುತ್ತೆ. ರಾಜ್ಯಾದ್ಯಂತ, ಪ್ರಪಂಚಾದ್ಯಂತ ಜನ ಇದನ್ನು ನೋಡಬೇಕು. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಮಾನವ ಜನ್ಮ ಬಲು ದೊಡ್ಡದು, ಹುಚ್ಚಪ್ಪಗಳಿರ ಇದನ್ನು ಹಾಳು ಮಾಡಿಕೊಳ್ಳಬೇಡ್ರಿ ಅಂತ. ಇದು ಬಹುಶಃ ಪುರಂದರದಾಸರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತ ಹೇಳೋದಕ್ಕಾಗಿ ಆ ಕಾಲದಲ್ಲಿನೇ ಈ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದರು. ಅಂತಹ ಒಂದು ಸಂದೇಶನ ಇಟ್ಕೊಂಡು ಸೆಪ್ಟೆಂಬರ್ 10 ಅದರ ದಿನ ಆಗಿರೋದ್ರಿಂದ ಸೆಪ್ಟೆಂಬರ್ 10 ಅಂತಲೇ ಚಿತ್ರದ ಹೆಸರನ್ನು ಇಟ್ಕೊಂಡು ಸೆಪ್ಟೆಂಬರ್ 12ನೇ ತಾರೀಕು ದಿವಸ ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಮಹಾಶಯರು, ಸಾರ್ವಜನಿಕರು, ಶಾಲಾ ಮಕ್ಕಳು ಮತ್ತು ಕುಟುಂಬ ಸಮೇತವಾಗಿ ಚಿತ್ರಮಂದಿರಗಳಿಗೆ ಹೋಗಿ ಸೆಪ್ಟೆಂಬರ್ 10 ಅಂತಕ್ಕಂಥ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು. ನಾನು ಗುರುಗಳು ಸಾಯಿ ಪ್ರಕಾಶ್ ಅವರ ಬಗ್ಗೆ ಹೆಚ್ಚು ಹೇಳಬೇಕಾದಿಲ್ಲ. ಈ ಒಂದು ಸೆಪ್ಟೆಂಬರ್ 10 ಅಂತಕ್ಕಂಥ ಚಲನಚಿತ್ರ ಅವರ 105ನೇ ಚಲನಚಿತ್ರ. 105 ಚಲನಚಿತ್ರಗಳನ್ನು ಈ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದಂಥ ಮಹಾನುಭಾವರವರು. ಬಹುಶಃ ಸರ್ಕಾರ ಇಷ್ಟೊತ್ತಿಗೆ ಮನಸ್ಸು ಮಾಡಿದರೆ ಅವರಿಗೆ ನಾನಾ ಥರದ ಪ್ರಶಸ್ತಿಗಳನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರಗಳು ಅಥವಾ ಸರ್ಕಾರಗಳಿಗೆ ಸರಿಯಾದ ಗಮನ ತರದೇ ಇದ್ದರೆ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ ಕೂಡ ಎಲೆಮೆರೆ ಕಾಯಿ ಆಗೋದರಲ್ಲಿ ಸಂಶಯ ಇಲ್ಲ. ಹಾಗಂತೇಳಿ ಅವರಿಗೆ ಅನೇಕ ಬಿರುದುಗಳು, ಅನೇಕ ಪ್ರಶಸ್ತಿಗಳು ಸಾಯಿ ಪ್ರಕಾಶ್ ಸರ್ಗೆ ಬಂದಿದೆ. ಸಾಯಿ ಕುಮಾರ್ ಅಂತ ತೊದಲು ಹೇಳಿರೋದೇನೆಂದರೆ, ಸಾಯಿ ಕುಮಾರ್ ಅವರಿಗೆ ಒಳ್ಳೆ ಚಿತ್ರವನ್ನು ನೀಡಿದಂಥ ಒಬ್ಬ ನಿರ್ದೇಶಕ ಕೂಡ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್. ಹಾಗಾಗಿ ಇಂಥ ಒಬ್ಬ ಪ್ರತಿಭಾನ್ವಿತ ಗುರುಗಳ ನಿರ್ದೇಶಕರ ಚಲನಚಿತ್ರ, ಅದು 105ನೇ ಚಲನಚಿತ್ರ ಸೆಪ್ಟೆಂಬರ್ 10. ತಪ್ಪದೇ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಈ ಒಂದು ಸೆಪ್ಟೆಂಬರ್ 10 ಚಲನಚಿತ್ರವನ್ನು ಗೆಲ್ಲಿಸಬೇಕಾಗಿ ನಾನು ಕೂಡ ಇಡೀ ಚಿತ್ರರಂಗದ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸೆಪ್ಟೆಂಬರ್ 10 ಅಂತಕ್ಕಂಥ ಈ ಚಲನಚಿತ್ರ ಸೆಪ್ಟೆಂಬರ್ 12ನೇ ತಾರೀಕು ಬಿಡುಗಡೆ ಆಗ್ತದೆ. ಎಲ್ಲರೂ ನೋಡಿ, ಹಾರೈಸಿ ಮತ್ತು ಯಶಸ್ವಿಗೊಳಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ.